ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡದ ಮತ್ತೊಂದು ರೋಚಕ ಸಂಚಿಕೆಗೆ ಆತ್ಮೀಯ ಸ್ವಾಗತ. IPL 2026ರ ಫೈನಲ್ ಫೈಟ್ ಫಿಕ್ಸ್ ಆಗಿದೆ. ಭಾನುವಾರ ನಡೆಯಲಿರುವ ಮಹಾಸಂಗ್ರಾಮದಲ್ಲಿ ಹಾಲಿ ಚಾಂಪಿಯನ್ RCB ಎದುರು ಗುಜರಾತ್ ಟೈಟನ್ಸ್ ತೊಡೆತಟ್ಟಲಿದೆ. ಆದರೆ ಈ ಫೈನಲ್ ಟಿಕೆಟ್ ಪಡೆಯೋದಕ್ಕೆ ಮುಲ್ಲನ್ಪುರ್ನಲ್ಲಿ ನಡೆದ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆದ ಕದನ ಮಾತ್ರ ಅಕ್ಷರಶಃ ರಣರಂಗವಾಗಿತ್ತು. ಒಂದೆಡೆ 15 ವರ್ಷದ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿಯ ಸಿಕ್ಸರ್ಗಳ ಸುರಿಮಳೆ, ಇನ್ನೊಂದೆಡೆ 215 ರನ್ಗಳ ಬೆಟ್ಟದಂತ ಟಾರ್ಗೆಟ್ ಬೆನ್ನತ್ತಿ ಪ್ಲೇ ಆಫ್ ಇತಿಹಾಸದಲ್ಲೇ ಅತಿದೊಡ್ಡ ರನ್ ಚೇಸ್ ಮಾಡಿದ ಗುಜರಾತ್ ಟೈಟನ್ಸ್ನ ರುದ್ರ ತಾಂಡವ. ಇದರ ಜೊತೆಗೆ ಬ್ಯಾಟ್ ಕೈಜಾರಿ ಸಾಯಿ ಸುದರ್ಶನ್ ಮತ್ತೆ ಹಿಟ್ ವಿಕೆಟ್ ಆದ ಆ ವಿಚಿತ್ರ ಡ್ರಾಮಾ. ಹಾಗಾದ್ರೆ ರಾಜಸ್ಥಾನ್ ಕನಸನ್ನು ನುಚ್ಚುನೂರು ಮಾಡಿ ಗುಜರಾತ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ರಶೀದ್ ಖಾನ್ಗೆ ಡೊನೊವನ್ ಫೆರೇರಾ ಬೆವರಿಳಿಸಿದ್ದು ಹೇಗಿತ್ತು? ಭಾನುವಾರದ ಫೈನಲ್ನಲ್ಲಿ RCB ವಿರುದ್ಧ ಗುಜರಾತ್ ಸೇಡು ತೀರಿಸಿಕೊಳ್ಳುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೊಮ್ಮೆ ಅಬ್ಬರಿಸಿದ ಬಾಸ್ ಬೇಬಿ, ರಶೀದ್ ಖಾನ್ಗೆ ಬೆವರಿಳಿಸಿದ ಫೆರೇರಾ. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ರಾಜಸ್ಥಾನ್ ರಾಯಲ್ಸ್ಗೆ ಮೊದಲ ಓವರ್ನಲ್ಲೇ ಸಿರಾಜ್ ಬಿಗ್ ಶಾಕ್ ನೀಡಿದ್ರು. ಯಶಸ್ವಿ ಜೈಸ್ವಾಲ್ ಕೇವಲ 1 ರನ್ ಗಳಿಸಿ ಔಟ್ ಆದ್ರು. ಆದ್ರೆ ಆಪತ್ ಬಾಂಧವನಂತೆ ಕ್ರೀಸ್ಗೆ ಕಚ್ಚಿ ನಿಂತ 15 ವರ್ಷದ ಯುವ ತಾರೆ ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ತಮ್ಮ ಹಿಂದಿನ ಅಗ್ರೆಸಿವ್ ಆಟವನ್ನು ಬಿಟ್ಟು ಅತ್ಯಂತ ಪ್ರಬುದ್ಧತೆಯಿಂದ ಬ್ಯಾಟ್ ಬೀಸಿದ್ರು. ಆರಂಭದಲ್ಲೇ ರಬಾಡ ಮತ್ತು ಸಿರಾಜ್ ಬೌಲಿಂಗ್ಗೆ ಸಿಕ್ಸರ್ ಬೌಂಡರಿಗಳ ಸುರಿಮಳೆಗೈದ ವೈಭವ್ ಕೇವಲ 47 ಎಸೆತಗಳಲ್ಲಿ 7 ಸಿಕ್ಸರ್ ಮತ್ತು 8 ಬೌಂಡರಿಗಳ ನೆರವಿನಿಂದ 96 ರನ್ ಸಿಡಿಸಿದ್ರು. ಆದರೆ ದುರದೃಷ್ಟವಶಾತ್ ರಬಾಡ ಬೌಲಿಂಗ್ನಲ್ಲಿ ಅಪ್ಪರ್ ಕಟ್ ಆಡೋದಿಕ್ಕೆ ಹೋಗಿ ಕೇವಲ 4 ರನ್ಗಳಿಂದ ಶತಕ ವಂಚಿತರಾಗಿ ಕ್ಯಾಚ್ ನೀಡಿದ್ರು. ಈತನ ಆಟವನ್ನು ನೋಡಿದ ಲೆಜೆಂಡ್ ವೀರೇಂದ್ರ ಸೆಹ್ವಾಗ್ ಅಂದು ಸಚಿನ್ ತೆಂಡೂಲ್ಕರ್ ಭಾರತ ತಂಡವನ್ನ ಒಂಟಿ ಸಲಗದಂತೆ ಮುನ್ನಡೆಸ್ತಾ ಇದ್ರು. ಇಂದು ವೈಭವ್ ರಾಜಸ್ಥಾನ್ ತಂಡವನ್ನ ಹಾಗೆ ಮುನ್ನಡೆಸ್ತಿದ್ದಾನೆ ಅಂತ ಕೊಂಡಾಡಿದ್ದಾರೆ. ಜಹೀರ್ ಖಾನ್ ಅಂತೂ ಮುಂದಿನ ಹರಾಜಿನಲ್ಲಿ ಈ ಹುಡುಗ ಬಂದ್ರೆ 27 ಕೋಟಿಗೂ ಅಧಿಕ ಬೆಲೆಗೆ ಬಿಕಾರಿಯಾಗ್ತಾನೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇನ್ನು 4ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದ ರವೀಂದ್ರ ಜಡೇಜಾ ಗಾಯದ ಸಮಸ್ಯೆಯಿಂದ ರಿಟೈರ್ಡ್ ಹರ್ಟ್ ಆಗಿ ಮತ್ತೆ ವಾಪಸ್ ಬಂದು 35 ಎಸೆತಗಳಲ್ಲಿ 45 ರನ್ ಸಿಡಿಸಿದ್ರು. ಆದರೆ ಕೊನೆಯಲ್ಲಿ ಅಸಲಿ ಆಟವಾಡಿದ್ದು ಡೊನೊವನ್ ಫೆರೇರಾ. T20 ಕ್ರಿಕೆಟ್ನ ದೈತ್ಯ ಸ್ಪಿನ್ನರ್ ರಶೀದ್ ಖಾನ್ ಬೌಲಿಂಗ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಚಚ್ಚಿದ ಫೆರೇರಾ ಕೇವಲ 11 ಎಸೆತಗಳಲ್ಲಿ 38 ರನ್ ಚಚ್ಚಿ ರಾಜಸ್ಥಾನ್ ಮೊತ್ತವನ್ನ 20 ಓವರ್ಗಳಲ್ಲಿ 214 ರನ್ಗಳಿಗೆ ಕೊಂಡೊಯ್ದರು. ಗಿಲ್ ಸುದರ್ಶನ್ ರುದ್ರ ತಾಂಡವ, ಪ್ಲೇ ಆಫ್ ಇತಿಹಾಸದಲ್ಲಿ ಅತಿ ದೊಡ್ಡ ರನ್ ಚೇಸ್. 215 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತೋದು ಯಾವುದೇ ತಂಡಕ್ಕೂ ಸುಲಭ ಅಲ್ಲ. ಅದರಲ್ಲೂ ಪ್ಲೇ ಆಫ್ ನಂತ ಪ್ರೆಷರ್ ಮ್ಯಾಚ್ನಲ್ಲಿ ಇದು ಅಸಾಧ್ಯದ ಮಾತು ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಗುಜರಾತ್ ಓಪನರ್ಗಳಾದ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಕ್ರೀಸ್ಗೆ ಬಂದಾಗ ಅವರ ಲೆಕ್ಕಾಚಾರವೇ ಬೇರೆ ಇತ್ತು. ಮೊದಲ ಓವರ್ನಲ್ಲೇ ಜೋಫ್ರಾ ಆರ್ಚರ್ ಬೌಲಿಂಗ್ಗೆ 19 ರನ್ ಚಚ್ಚಿದ ಈ ಜೋಡಿ ರಾಜಸ್ಥಾನ್ ಬೌಲರ್ಗಳ ಮೇಲೆ ನಿರ್ದಯವಾಗಿ ದಾಳಿ ಮಾಡಿದ್ರು. ಇವರಿಬ್ಬರ ಜೊತೆಯಾಟ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಮೊದಲ ವಿಕೆಟ್ಗೆ ಬರೋಬ್ಬರಿ 167 ರನ್ಗಳ ದೈತ್ಯ ಜೊತೆಯಾಟವಾಡಿದ್ರು. ನಾಯಕನ ಆಟವಾಡಿದ ಶುಭ್ಮನ್ ಗಿಲ್ ಕೇವಲ 53 ಎಸೆತಗಳಲ್ಲಿ 15 ಬೌಂಡ್ರಿ ಹಾಗೂ 3 ಸಿಕ್ಸರ್ಗಳ ಸಹಾಯದಿಂದ 104 ರನ್ ಸಿಡಿಸಿ ಸೆಂಚುರಿ ಬಾರಿಸಿದ್ರು. IPL ಪ್ಲೇ ಆಫ್ಗಳಲ್ಲಿ ಸೆಂಚುರಿ ಬಾರಿಸಿದ ಮೊದಲ ನಾಯಕ ಅನ್ನೋ ಇತಿಹಾಸವನ್ನ ಗಿಲ್ ಬರೆದ್ರು. ಇತ್ತ ಸಾಯಿ ಸುದರ್ಶನ್ ಕೂಡ 32 ಎಸೆತಗಳಲ್ಲಿ 58 ರನ್ ಸಿಡಿಸಿ ಗುಜರಾತ್ಗೆ ಭದ್ರ ಬುನಾದಿ ಹಾಕೊಟ್ರು. ವಿಶೇಷ ಅಂದ್ರೆ ಗಿಲ್ ಮತ್ತು ಸುದರ್ಶನ್ ಇಬ್ರು ಈ ಸೀಸನ್ನಲ್ಲಿ ತಲಾ 700ಕ್ಕೂ ಹೆಚ್ಚು ರನ್ ಕಲೆ ಹಾಕಿದ್ದಾರೆ. ಒಂದೇ ಸೀಸನ್ನಲ್ಲಿ ಒಂದೇ ತಂಡದ ಇಬ್ಬರು ಆಟಗಾರರು 700+ ರನ್ ಬಾರಿಸಿದ್ದು IPL ಇತಿಹಾಸದಲ್ಲೇ ಇದೇ ಮೊದಲು. 2ನೇ ಬಾರಿಯೂ ವಿಚಿತ್ರ ಹಿಟ್ ವಿಕೆಟ್. ಸುದರ್ಶನ್ ಬ್ಯಾಟ್ನಲ್ಲೇನಿದೆ ದೋಷ? ಪಂದ್ಯದ ಅತಿ ರೋಚಕ ಹಾಗೂ ವಿಚಿತ್ರ ಕ್ಷಣ ನಡೆದಿದ್ದು 13ನೇ ಓವರ್ನಲ್ಲಿ. ಸಾಯಿ ಸುದರ್ಶನ್ ಅವರು ಬ್ರಿಜೇಶ್ ಶರ್ಮಾ ಬೌಲಿಂಗ್ನಲ್ಲಿ ಕಟ್ ಶಾಟ್ ಆಡೋದಿಕ್ಕೆ ಹೋದಾಗ ಬ್ಯಾಟ್ ಕೈಯಿಂದ ಜಾರಿ ನೇರವಾಗಿ ಸ್ಟಂಪ್ಗೆ ಬಡಿದು ಹಿಟ್ ವಿಕೆಟ್ ಆದ್ರು. ಇಡೀ ಸ್ಟೇಡಿಯಂ ಶಾಕ್ ಆಯಿತು. ಯಾಕಂದ್ರೆ ಕಳೆದ RCB ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲೂ ಸುದರ್ಶನ್ ಇದೇ ರೀತಿ ಬ್ಯಾಟ್ ಜಾರಿ ಹಿಟ್ ವಿಕೆಟ್ ಆಗಿದ್ರು. ಸತತ 2 ಪಂದ್ಯಗಳಲ್ಲಿ ಈ ರೀತಿ ಔಟ್ ಆಗಿದ್ದನ್ನು ಕಂಡು ಕಾಮೆಂಟ್ರಿ ಬಾಕ್ಸ್ನಲ್ಲಿದ್ದ ರವಿ ಶಾಸ್ತ್ರಿ ಇವರ ಗ್ಲೌಸ್ಗೆ ಫೆವಿಕಾಲ್ ಹಚ್ಚಬೇಕಾ ಅಂತ ತಮಾಷೆ ಮಾಡಿದ್ರು. ಸ್ವತಃ ಸುದರ್ಶನ್ ಪಂದ್ಯದ ನಂತರ ಮುಂದಿನ ಬಾರಿ ಚೆನ್ನಾಗಿ ಗ್ರಿಪ್ ಇರುವ ಗ್ಲೌಸ್ ತರ್ತೀನಿ ಅಂತ ನಕ್ಕಿದ್ದಾರೆ. ಗುಜರಾತ್ ಟೈಟನ್ಸ್ಗೆ ಸಿಕ್ತು ಫೈನಲ್ ಟಿಕೆಟ್. RCB ಎದುರು ಸೇಡು ತೀರಿಸಿಕೊಳ್ಳುತ್ತಾ ಗಿಲ್ ಪಡೆ.
ಗಿಲ್ ಮತ್ತು ಸುದರ್ಶನ್ ಔಟ್ ಆದ್ಮೇಲೆ ಬಂದ ರಾಹುಲ್ ತೆವಾಟಿಯಾ ಮತ್ತು ವಾಷಿಂಗ್ಟನ್ ಸುಂದರ್ ಕೇವಲ 18.4 ಓವರ್ಗಳಲ್ಲೇ 219 ರನ್ ಗಳಿಸಿ ಗುಜರಾತ್ ಟೈಟನ್ಸ್ ತಂಡಕ್ಕೆ 7 ವಿಕೆಟ್ಗಳ ಭರ್ಜರಿ ಜಯ ತಂದುಕೊಟ್ರು. ಈ ಮೂಲಕ IPL ಪ್ಲೇ ಆಫ್ ಇತಿಹಾಸದಲ್ಲೇ ಅತಿದೊಡ್ಡ ರನ್ ಚೇಸ್ ಮಾಡಿದ ದಾಖಲೆಯನ್ನ ಗುಜರಾತ್ ತನ್ನ ಹೆಸರಿಗೆ ಬರ್ಕೊಂಡಿದೆ. ಇದರೊಂದಿಗೆ ಗುಜರಾತ್ ತನ್ನ ತವರು ಮೈದಾನ ಅಹಮದಾಬಾದ್ನಲ್ಲಿ ನಡೆಯಲಿರುವ ಮಹಾ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಭಾನುವಾರ ನಡೆಯಲಿರುವ ಈ ಬ್ಲಾಕ್ ಬಸ್ಟರ್ ಫೈನಲ್ ಕದನದಲ್ಲಿ ಗುಜರಾತ್ ಎದುರಿಸೋದು ಬೇರೆ ಯಾರೂ ಅಲ್ಲ, ಹಾಲಿ ಚಾಂಪಿಯನ್ ನಮ್ಮ RCB ತಂಡವನ್ನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಇದೇ ಗುಜರಾತ್ ತಂಡವನ್ನ ಸೋಲಿಸಿ RCB ದರ್ಪದಿಂದ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಇದೀಗ ಮತ್ತೆ ಕಪ್ಗಾಗಿ ಇವೇ ಎರಡು ಟೇಬಲ್ ಟಾಪರ್ ತಂಡಗಳು ಮುಖಾಮುಖಿಯಾಗಲಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, ರಾಜಸ್ಥಾನ್ ರಾಯಲ್ಸ್ ಟೂರ್ನಿಯಿಂದ ಹೊರಬಿದ್ರು ಕೇವಲ 15 ವರ್ಷದ ವೈಭವ್ ಸೂರ್ಯವಂಶಿ ಅಂತ ಅದ್ಭುತ ಆಟಗಾರನನ್ನ ಭಾರತೀಯ ಕ್ರಿಕೆಟ್ಗೆ ಪರಿಚಯಿಸಿದೆ. ಆದರೆ ಈಗ ಎಲ್ಲರ ಕಣ್ಣು ಭಾನುವಾರದ ಫೈನಲ್ ಪಂದ್ಯದ ಮೇಲಿದೆ. ನಿಮ್ಮ ಪ್ರಕಾರ ಭಾನುವಾರದ ಫೈನಲ್ನಲ್ಲಿ ಗೆಲ್ಲೋದು ಯಾರು? ಮೊದಲ ಕ್ವಾಲಿಫೈಯರ್ ಸೋಲಿನ ಸೇಡನ್ನ ಗುಜರಾತ್ ತೀರಿಸಿಕೊಳ್ಳುತ್ತಾ ಅಥವಾ RCB ಮತ್ತೊಮ್ಮೆ ಗುಜರಾತ್ಗೆ ಚಳ್ಳೆಹಣ್ಣು ತಿನ್ನಿಸಿ ಕಪ್ ಎತ್ತಿ ಹಿಡಿಯುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಸತತ 2 ಬಾರಿ ಬ್ಯಾಟ್ ಜಾರಿ ಹಿಟ್ ವಿಕೆಟ್ ಆದ ಸುದರ್ಶನ್ ಬಗ್ಗೆಯೂ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ರೋಚಕ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಡಿ ಹಾಗೂ ಪ್ರತಿಯೊಬ್ಬ RCB ಮತ್ತು ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ IPLನ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.